ರಿಷಿ, ಕಮ್ಲಿ, ಎಲ್ಲಿಗೆ ಹೋಗಿದ್ರಿ? ಅಮ್ಮ ಅದು ನನಗೆ ಗೊತ್ತು. ಅನಿಕಾನ್ ನೋಡ್ಕೊಂಡ್ ಬರೋದಕ್ಕೆ ಜೈಲಿಗೆ ಹೋಗಿದ್ರಿ ಅಲ್ವಾ? ಯಾಕೆ ಈ ತರ ಮಾಡಿದ್ರಿ? ರಿಷಿ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಬೇಡ್ವಾ? ಅತ್ತಮ್ಮ, ದಯವಿಟ್ಟು ರಿಷಿ ಸರ್ಗೇನು ಹೇಳ್ಬೇಡಿ. ಅವ್ರನ್ನ ನಾನೇ ಬಲವಂತ ಮಾಡಿ ಕರ್ಕೊಂಡು ಹೋದೆ. ಅದಕ್ಕೆ ಕಮ್ಲಿ ನಾನು ಬೈತಾ ಇರೋದು. ನೀನ್ ಹೇಳ್ದೆ ಇವನ್ ಕರ್ಕೊಂಡು ಹೋದ. ನಿನಗ್ ಬುದ್ಧಿ ಬೇಡ್ವಾ ರಿಷಿ? ಅಲ್ಲ, ನೀವ್ ಅಲ್ಲಿಗೆ ಹೋಗೋ ಅವಶ್ಯಕತೆನಾದ್ರೂ ಏನಿತ್ತು? ಅತ್ತಮ್ಮ, ನೋಡು ಕಮ್ಲಿ, ನೀನು ಜೈಲಿಗೆ ಹೋಗಿದ್ದೆ ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಈ ಸಂದರ್ಭದಲ್ಲಿ ನೀವು ಹೋಗಿದ್ ತಪ್ಪು ಅಂತ ಹೇಳ್ತಾ ಇದ್ದೀನಿ. ಕಮ್ಲಿ, ನೀನು ಈ ಮನೆ ಯಜಮಾನಿ ಆಗ್ಬೇಕಾಗಿರೋಳು. ಈ ಮನೆ ಸಂಪೂರ್ಣ ಜವಾಬ್ದಾರಿ ತಗೋಬೇಕಾಗಿರೋಳು ನೀನೆ. ಪ್ರತಿ ಸಲ ನಿರ್ಧಾರ ತಗೋಬೇಕಾದ್ರೂ ಸರಿಯಾದ ನಿರ್ಧಾರ ತಗೋತೀಯ ಅಂತ ನಾನ್ ನಂಬಿದ್ದೀನಿ. ನೀನ್ ನೋಡಿದ್ರೆ ಈ ರೀತಿ ಮಾಡ್ತೀಯಲ್ಲಮ್ಮ. ಅಮ್ಮ ಹೋಗ್ಲಿ ಬಿಡಿ, ಇದು ಮತ್ತೆ ರಿಪೀಟ್ ಆಗಲ್ಲ, ನೀವು ಬೇಜಾರಾಗಬೇಡಿ. ಇಲ್ಲ ರಿಷಿ, ನಾವ್ ಎಷ್ಟು ಸಲ ಹೇಳಿದ್ರು ಅಷ್ಟೇ. ಕಮ್ಲಿಗೆ ಏನ್ ಸರಿ ಅನ್ಸುತ್ತೋ ಅದನ್ನೇ ಮಾಡ್ತಾಳೆ. ಅಲ್ಲ, ಇವಳಿಗೆ ಸರಿ ಅನ್ಸದೆಲ್ಲ ಸರಿಯಾಗೇ ಇರುತ್ತಾ? ಅನಿಕಾ ಬದ್ಲಾಗಿದ್ದಾಳೆ ಅಂತ ಇವಳು ಅನ್ಕೊಂಡ್ಳು. ಬದ್ಲಾಗಿದ್ಲಾ? ಇಲ್ಲ ಅಲ್ವಾ? ನೋಡು ಕಮ್ಲಿ, ಇಂಥ ಸಣ್ಣ ಪುಟ್ಟ ವಿಚಾರನೂ ನೀನು ಅರ್ಥ ಮಾಡ್ಕೊಂಡು ಹೋಗ್ಬೇಕು. ಮನೆಯವ್ರನ್ನ ಬಿಟ್ಟು ಇನ್ ಬೇರೆ ಯಾರಿಗೂ ಕನಿಕರ ತೋರಿಸಬಾರ್ದು. ಒಂದೇ ಒಂದ್ ಸಣ್ಣ ಪುಟ್ಟ ತಪ್ಪು ಮಾಡಿದ್ರೆ ಕ್ಷಮಿಸ್ಬೋದು ಕಮ್ಲಿ, ಅದನ್ನ ನಾನು ಬೇಡ ಅಂತ ಹೇಳಲ್ಲ. ಆದ್ರೆ ಪದೇ ಪದೇ ಇದೇ ತರ ತಪ್ಪು ಮಾಡೋರ್ನ ನಾವು ಕ್ಷಮಿಸ್ಬಾರ್ದು. ಪದೇ ಪದೇ ನಾವು ಮೋಸ ಹೋಗ್ಬಾರ್ದು. ಆ ರೀತಿ ಪದೇ ಪದೇ ನಾವು ಮೋಸ ಹೋದ್ರೆ ನಾವು ಮೂರ್ಖರು ಅಂತ ಅನ್ಸ್ಕೋತೀವಿ. ನೋಡು ಕಮ್ಲಿ, ನೀನ್ ಯಾವತ್ತೂ ಅವಳನ್ನ ಹತ್ರ ಸೇರಿಸ್ಬೇಡ. ಯಾವತ್ತೂ ಅವಳನ್ನ ನೋಡೋದಿಕ್ ಹೋಗ್ಬೇಡ. ಅತ್ತಮ್ಮ, ಅವಳು ತಪ್ಪು ಮಾಡಿದ್ರು ನಮ್ಮವಳೆ ಅಲ್ವಾ ಅಂತ. ಸಾಕು ಕಮ್ಲಿ, ಅವಳು ಈ ಮನೆಗೆ ಏನೇನ್ ಮಾಡಿದಾಳೆ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಅದರಿಂದ ಆಚೆ ಬರೋದಕ್ಕೆ ಇಡೀ ಮನೆಯವರ ಟ್ರೈ ಮಾಡ್ತಾ ಇದ್ದೀವಿ. ಆದ್ರೆ ನೀನು ಪದೇ ಪದೇ ಅದನ್ನೇ ಕೆದಕಿ ಅದ್ರೊಳಗೆ ಸಿಕ್ಕಾಕೊಳಕ್ ನೋಡ್ತಾ ಇದ್ಯಾ. ಅದರಿಂದ ಆಚೆ ಬಾ. ನಿಂದೆ ನೀನ್ ವಾದ ಮಾಡೋದನ್ನ ಬಿಡು ಕಮ್ಲಿ. ಹೋಗ್ಲಿ ಬಿಡು ತಾರಾ. ನೀವು ಸುಮ್ಮನೆ ಇರಿ ರಮೇಶ್. ಇವ್ರು ತಪ್ಪಿಗೂ ಸಪೋರ್ಟ್ ಮಾಡ್ಕೊಂಡು ಬರ್ತಿರಲ್ಲ. ಅನಿಕಾ ಏನೇನೆಲ್ಲ ಮಾಡಿದಾಳೆ ಅಂತ ನಿಮ್ಗೂ ಚೆನ್ನಾಗಿ ಗೊತ್ತು. ಲಾಸ್ಟ್ ಟೈಮ್ ಏನಾಯ್ತು ರಮೇಶ್? ಅವಳು ತಪ್ಪನ್ನ ಕ್ಷಮಿಸ್ತೀವಿ ಅಂತ ಅವ್ಳು ಹೇಳ್ದ ಹಾಗೆ ಕಾರಲ್ಲಿ ಹೋದ್ರು. ಅವಳು ಸ್ವಂತ ತಂದೆ ತಾಯಿ ಅಂತನೂ ಲೆಕ್ಕಿಸ್ದೆ ಕಾರಲ್ಲಿ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಿಸಿದ್ಲು. ಹೌದು ತಾನೆ? ಅದಕ್ಕೆ ಹೇಳ್ತಾ ಇದ್ದೀನಿ, ಇಷ್ಟು ದಿನ ನಡೆದಿದ್ದು ನಡೆದು ಹೋಯ್ತು. ಮತ್ತೆ ಈ ತಪ್ಪು ರಿಪೀಟ್ ಆಗ್ಬಾರ್ದು. ಸ್ವಲ್ಪ ದೊಡ್ಡವ್ರು ಹೇಳೋದನ್ನು ಕಿವಿಗೆ ಹಾಕೋ ಕಮ್ಲಿ. ಇಂಥ ಸೂಕ್ಷ್ಮಗಳೆಲ್ಲ ನಿಮಗೆ ಯಾವಾಗ ಅರ್ಥ ಆಗುತ್ತೋ ಆ ದೇವರಿಗೆ ಗೊತ್ತು. ಕಮ್ಲಿ, ಬೇಜಾರು ಮಾಡ್ಕೋಬೇಡ. ಇವತ್ತೇ ಸ್ವಲ್ಪ ಕೋಪದಲ್ಲಿದ್ದಾಳೆ. ಕೋಪ ಎಲ್ಲ ಇಳಿದ್ಮೇಲೆ ಸರಿ ಹೋಗ್ತಾಳೆ. ನಿಂಗೂ ಗೊತ್ತಲ್ಲ. ಡೋಂಟ್
ಏಯ್ ಒಂದ್ ಬಕೆಟ್ ನೀರ್ ಕೊಡ್. ಹೇ ದಿಲ್ ರಾಣಿ, ನಾನೇ ಬಂದು ನಿನ್ನ ಮೀಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ. ನಿನ್ನ ಹತ್ರ ಎಷ್ಟು ಮಾತಾಡೋದಿದೆ ಗೊತ್ತಾ? ಓ ಮೈ ಗಾಡ್, ನಂಬದೇ ಇಲ್ಲ. ಎಲ್ಲರೂ ಸೇರ್ಕೊಂಡು ನನ್ನನ್ನು ಜೈಲಿಗೆ ಕಳಿಸ್ಬಿಟ್ರು. ಏನು, ಎಲ್ರು ಸೇರಿ ನಿನ್ನ ಜೈಲಿಗೆ ಕಳ್ಸಿದ್ರಾ? ನಾನು ನಿನ್ನ ನರ್ಕಸ್ ಕಳಿಸ್ತೀನಿ, ನೋಡ್ತಾ ಇರೇ. ಏನ್ ಮಾಡ್ತಿದ್ಯಾ? ಬಿಡು ನೀನ್ ರಾಣಿ, ಏನ್ ಮಾಡ್ತಿದ್ಯಾ? ನನ್ನ ಸಾಯ್ಸಕ್ ಬರ್ತಾ ಇದ್ಯಾ ನೀನು? ಬಿಡು. ಏನ್ ಮಾಡ್ತಾ ಇದ್ಯಾ? ಯಾರು ನನ್ನ ವಿಷಯಕ್ಕೆ ಬಂದ್ರೆ ನಿಮ್ಮನ್ನ ಚುಚ್ಚಿಬಿಡ್ತೀನಿ. ರಾಣಿ, ಏನ್ ಮಾಡ್ತಿದ್ಯಾ? ಏನಾಗಿದೆ ನಿಂಗೆ? ನನ್ನ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ಯಾ? ಹೌದು, ನಿನ್ನ ನಾನು ಸಾಯಿಸ್ಬೇಕು. ಏನು ಗೊತ್ತಿಲ್ದಿರೋ ನನ್ನ ಕಂದಮ್ಮನ್ ಕರ್ಕೊಂಡೋದೆ. ಆ ಋಷಿ ಜೊತೆ ಮದುವೆ ಮಾಡಿಸ್ತೀನಿ ಅಂತ ಅವಳು ಸುಳ್ಳು ಹೇಳ್ದೆ. ಅವಳನ್ನ ಕೊಂದುಬಿಟ್ಟಲ್ಲ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ಕಮಲಿ ಅವರೇ, ಬೇಜಾರು ಮಾಡ್ಕೊಂಡ್ರ ಅಮ್ಮ ಹಾಗೆ ಮಾತಾಡಿದ್ರು ಅಂತ? ಕಮಲಿ ಅವರೇ, ಅಮ್ಮ ಹೇಳಿದ ರೀತಿ ತಪ್ಪಿತ್ತು ಅನ್ಸುತ್ತೆ. ಆದರೆ ಅವ್ರು ಆಡಿದ ಪ್ರತಿ ಮಾತು ನಿಜಾನೇ ಅಲ್ವಾ? ನೋಡಿ, ಅವ್ರ ಮಾತಲ್ಲಿ ನಿಮ್ಗೇನಾಗ್ಬಿಡುತ್ತೋ ಅನ್ನೋ ಕಾಳಜಿ, ನಿಮ್ಗೆ ಏನೋ ಅಪಾಯ ಆಗಬಾರ್ದು ಅನ್ನೋ ಕಾಳಜಿ ಇತ್ತೆ ಹೊರತು ಯಾವುದೇ ಥರ ತಪ್ಪಿರಲಿಲ್ಲ ಅಲ್ವಾ? ರಿಷಿ ಸರ್, ಅತ್ತೆಮ್ಮ ಬೈದಿದ್ದಕ್ಕೆ ನಾನು ಬೇಜಾರು ಮಾಡ್ಕೊಂಡಿಲ್ಲ ಸರ್. ನಾನು ಅವ್ರ ಮಾತನ್ನ ಗೌರವಿಸ್ತೀನಿ. ನಾವು ಅತ್ತೆ ಮುಂತವ ಏಳ್ಬಿಟ್ಟು ಹೋಗ್ಬೇಕಿತ್ತು. ಏಳ್ದೆ ಹೋಗ್ದಿರೋದು ನಮ್ದೇ ತಪ್ಪು. ನನಗೂ ಅರ್ಥ ಆಯ್ತೈತೆ ಸರ್. ನಮ್ಮೇಲಿರೋ ಕಾಳಜಿಯಿಂದ ಅವ್ರು ಬೈದ್ರು ಆಟಯ್ಯ. ನಾನು ಬೇಜಾರು ಮಾಡ್ಕೊಂಡಿರೋದು ಬೇರೆನೇ ವಿಷಯಕ್ಕೆ ಸರ್. ಏನು ಹೇಳ್ತೀರಾ ಕಮಲಿ ಅವರೇ? ಮತ್ತೆ ಯಾವ ವಿಷಯಕ್ಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ನನ್ನ ತವ್ರು ನೆನಪಾಯ್ತೈತೆ ಸರ್. ಸರ್, ನನ್ನ ತವ್ರ ಮನೆಯವರು ಅಂತ ಇರೋದು ಅಜ್ಜಿ, ಅಪ್ಪಯ್ಯ, ಚಿಕ್ಕಮ್ಮ, ಆಟಯ್ಯ. ಈಗ ಅವರೆಲ್ಲರೂ ದುಃಖದಾಗವ್ರೆ ಸರ್. ತವ್ರ ಮನೆ ದುಃಖದಾಗಿರ್ಬೇಕಾದ್ರೆ ಯಾವ ಹೆಣ್ಮಕ್ಳು ನೆಮ್ಮದಿಯಾಗಿರೋದಕ್ಕಾಗಕ್ಕಿಲ್ಲ ಸರ್. ಅದನ್ನ ನೆನ್ಸ್ಕೊಂಡ್ರೆ ನನಗೆ ಸ್ಯಾನೆ ಬೇಸರ ಆಯ್ತೈತೆ ಸರ್. ಸಮಾಧಾನ ಮಾಡ್ಕೊಳ್ಳಿ ಕಮಲಿ ಅವರೇ, ನಿಮ್ಮ ದುಃಖ ನಂಗೆ ಅರ್ಥ ಆಗತ್ತೆ. ಹೆಂಗ್ ಸಮಾಧಾನ ಮಾಡ್ಕೊಳ್ಳಿ ಸರ್? ಅಪ್ಪಯ್ಯ ಚಿಕ್ಕಮ್ಮಗೆ ನನ್ನ ಅವಶ್ಯಕತೆ ಐತೆ. ಮಗಳು ಜೈಲ್ಗೆ ಹೋಗೋಳಲ್ಲ ಅಂತ ಸ್ಯಾನೆ ದುಃಖದಲ್ಲಿರ್ತಾರೆ. ಇನ್ನು ಚಿಕ್ಕಮ್ಮ ತನ್ನ ಮಗಳು ಹಿಂಗೆಲ್ಲ ಮಾಡಿದ್ಲು ಅನ್ನೋದನ್ನ ನಂಬಕ್ಕೂ ಆಗದೆ ಸ್ಯಾನೆ ಕುಗ್ಗೋಗಿರ್ತಾರೆ ಸರ್. ಇಂಥ ಸಮಯದಾಗೆ ನಾನು ಅವ್ರ ಜೊತೆಗಿರ್ಬೇಕು. ಆದ್ರೆ ನಾನಲ್ಲಿ ಹೋಗಕ್ಕಾಯ್ತಿಲ್ಲ ಅಂತ ಸ್ಯಾನೆ ಬೇಸರ ಆಯ್ತೈತೆ ಸರ್. ಈ ವಿಷಯನ ಅತ್ತೆ ಮುಂತವ ಹೆಂಗ್ ಕೇಳೋದು ಅನ್ನೋದು ಗೊತ್ತಾಯ್ತಿಲ್ಲ. ಕಮಲಿ ಅವರೇ, ಅಮ್ಮನ ಮೂಡಿ ಈಗ ಸರಿ ಇರಲ್ಲ. ಒಂದೆರಡು ದಿನ ಸುಮ್ಮನೆ ಇರಿ. ಅದಾದ್ಮೇಲೆ ಕೇಳ್ಕೊಂಡು ಹೋಗ್ಬೋದು. ಬೇಕಿದ್ರೆ ಒಂದೆರಡು ದಿನ ಅಲ್ಲೇ ಇದ್ದು ಬನ್ನಿ. ನೋಡಿ, ಈಗ ಅವ್ರ ಹತ್ರ ಮಾತಾಡಕ್ಕೆ ಹೋದ್ರೆ ಎಲ್ಲದಕ್ಕೂ ಬೇಡ ಅಂತ ಹೇಳ್ಬೋದು, ಅಥವಾ ಮತ್ತೆ ಕೂಗಾಡ್ಬೋದು. ಅದರಿಂದ ನಿಮಗೂ ಬೇಜಾರು, ಅಮ್ಮಂಗೂ ಬೇಜಾರು. ನೋಡಿ, ನೀವೇ ಒಂದ್ಸಲ ಯೋಚನೆ ಮಾಡಿ. ನನ್ನೇ ಸಾಯ್ಸಕ್ ಬರ್ತೀಯಾ? ಚುಚ್ತೀಯಾ? ಚುಚ್ಚು ತಗೋ, ಚುಚ್ಚು. ನಿನ್ಗೆ ಹೇಳ್ತಾ ಇರೋದು, ಯಾಕೆ ಸುಮ್ಮನೆ ನಿಂತಿದ್ಯಾ? ತಗೋ, ಚುಚ್ಚಿ ಸಾಯ್ಸು ನನ್ನ,
ಒಂದು ಸತ್ಯ ಹೇಳ್ತೀನಿ, ಅದನ್ನ ಕೇಳಿಸ್ಕೊ. ಎಷ್ಟು ಕಷ್ಟದಲ್ಲಿದ್ದೀನಿ, ಎಷ್ಟು ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇದ್ದೀನಿ. ಈಗ ಈ ಜಾಗಕ್ಕೆ ಬಂದು ನಿಂತಿದ್ದೀನಿ. ಆದ್ರೆ ಇದ್ರ ಹಿಂದೆ ಇರೋ ರಿಯಲ್ ರೀಸನ್ ಏನು ಅಂತ ಗೊತ್ತಾ? ಎಲ್ರು ನನ್ನ ಮೇಲೆ ಹಾಗೆ ಸಾಧಿಸಿ ಇಲ್ಲಿ ಕಳ್ಸಿದ್ರು. ಆದ್ರೆ ಈಗ ಈಗ ನೀನ್ ನೋಡಿದ್ರೆ ನೀನು ನನ್ನ ಮೇಲೆ ಹಾಗೆ ಸಾಧಿಸ್ತಾ ಇದೆಯಲ್ಲ. ಏನ್ ಹೇಳ್ತಾ ಇದೀಯ ನೀನು? ಮಾಡದೆ ಇರೋ ತಪ್ಪಿಗೆ ಜೈಲಿಗೆ ಬಂದಿದ್ದೀನಿ ನಾನು. ಇಲ್ಲಾದ್ರೂ ನೆಮ್ಮದಿಯಾಗಿರೋಣ ಅಂತ ಅನ್ಕೊಂಡ್ರೆ ನೀನು ಅದೇಗ ಅನ್ಕೊಂಡೆ? ನೀನು ಹೇಗೆ ಅನ್ಕೊಂಡೆ ನಾನು ನನ್ನ ಫ್ರೆಂಡ್ ಅಂಬಿನ ಸಾಯಿಸಿದ್ದೀನಿ ಅಂತ? ಏನ್ ಹೇಳ್ತಿದ್ಯಾ? ನೀನೇ ತಾನೇ ನಮ್ಮ ಅಂಬಿನ ಸಾಯಿಸಿದ್ದು. ಅದಕ್ಕೆ ತಾನೇ ನೀನು ಜೈಲಿಗೆ ಬಂದಿರೋದು. ಇಲ್ಲ, ನೀನ್ ಬದುಕಬಾರ್ದು. ನಿನ್ನ ನಾನು ಸುಮ್ಮನೆ ಬಿಡಲ್ಲ, ಸಾಯಿಸ್ತೀನಿ. ನೋ, ನಾನಲ್ಲ. ಅಂಬಿನ ಸಾಯಿಸಿದ್ದು ನಾನಲ್ಲ. ಸುಳ್ಳು ಹೇಳ್ಬೇಡ. ನಾನಿರೋ ಸಿಚುವೇಶನ್ ಅಲ್ಲಿ ನಾನು ಸತ್ಯ ಹೇಳಿದ್ರು ಯಾರು ನಂಬಲ್ಲ. ಬರೀ ನೀನ್ ಮಾತ್ರ ಅಲ್ಲ ಡೀಲ್ ರಾಣಿ, ಸಮಾಜ ಕೂಡ ನನ್ನ ನಂಬಲ್ಲ. ನಾನೇ ಕೊಲೆಗಾತಿ ಅಂತ ಅನ್ಕೊಂಡಿದ್ದಾರೆ. ಆದ್ರೆ ಇದಕ್ಕೆಲ್ಲ ಕಾರಣ ಆಗಿದ್ದವರು ಮನೆಯಲ್ಲಿ ಹಾಯಾಗಿದ್ದಾರೆ. ಅಂದ್ರೆ ನನ್ನ ಮೊಮ್ಮಗಳನ್ನ ಕೊಂದೋದ್ ಯಾರು? ನಿನ್ ಮೊಮ್ಮಗಳು ಅಂಬಿನ ಕೊಂದವರು ಇನ್ಯಾರು ಅಲ್ಲ, ಆ ಕಮಲಿ. ಎಲ್ಲ ಮಾಡಿದ್ದು ಆ ಕಮಲಿನೇ. ಕಮಲಿನ? ಹೌದು. ಕಮಲಿ ಎಂತವಳು ಗೊತ್ತಾ? ಆಸ್ತಿಗೋಸ್ಕರ ಇದನ್ನೆಲ್ಲ ಮಾಡಿ ಎಲ್ಲ ಅಪವಾದ ನನ್ ಮೇಲೆ ಹಾಕಿ ನಾನ್ ಜೈಲಿಗೆ ಬರೋ ಹಾಗೆ ಮಾಡಿದಾಳೆ. 3 ಕೊಲೆ ಅಪವಾದನ ನನ್ ಮೇಲೆ ಹಾಕಿದಾಳೆ. ನಾನು ಇಲ್ಲಿಂದ ಆಚೆನೂ ಹೋಗಕ್ಕಾಗಲ್ಲ. ಇದೆಲ್ಲ ಕಮಲಿನೇ ಪ್ಲಾನ್. ಎಲ್ಲದಕ್ಕೂ ಕಮಲಿನೇ ಕಾರಣ. ನಿಜ ಹೇಳ್ತಿದ್ಯಾ? ಇದಕ್ಕೆಲ್ಲ ಆ ಕಮಲಿನೇ ಕಾರಣನಾ? ಹೌದು, ಅವಳೇ ಕಾರಣ. ಅವಳು ನನಗೆ ಏನೇ ಮಾಡಿದ್ರು ಪರವಾಗಿಲ್ಲ, ಬಟ್ ನನ್ನ ಫ್ಯಾಮಿಲಿ ಅವ್ರಿಗೆ ಅವಳು ಏನೋ ತೊಂದರೆ ಮಾಡ್ತಾಳೆ ಅಂತ ಅನಿಸ್ತಿದೆ. ಅವಳು ದುಡ್ಡಿನ ಪಿಶಾಚಿ. ಅವಳು ದುಡ್ಡಿನ ದುರಾಸೆ ಇದೆ ಅವಳಿಗೆ. ಈಗ ಮನೇಲಿ ಎಲ್ರೂ ಸತ್ರೆ ಆಸ್ತಿ ಎಲ್ಲ ನನ್ನ ಹೆಸರಿಗೆ ಬರುತ್ತೆ. ಮನೆ, ಕಾಲೇಜ್ ಎಲ್ಲ ನಂದಾಗುತ್ತೆ. ಅದಕ್ಕೆ ನನ್ನ ಸಾಯಿಸೋಕೆ ಪ್ಲಾನ್ ಮಾಡಿ ಆಕ್ಸಿಡೆಂಟ್ ಮಾಡಿ ಸಾಯಿಸಕ್ ನೋಡಿದ್ಲು ಗೊತ್ತಾ? ನಮ್ ಎಲ್ರೂ ಒಂದೇ ಕಾರಲ್ಲಿ ಕಳಿಸಿ ಅವಳು ಋಷಿ ಜೊತೆ ಹೊಟ್ಟೋದ್ಲು. ಬಟ್ ಅವಳ ಕರ್ಮಕ್ಕೆ ಅವಳ ಅಮ್ಮನೇ ಸತ್ತೋದ್ರು. ಇದಕ್ಕೆಲ್ಲ ಕಾರಣ ಕಮಲಿನೇ. ಇದೆಲ್ಲ ಆಗಿದ್ದು ಅವಳಿಂದಾನೆ. ಈ ಮ್ಯಾಟರ್ ಎಲ್ಲ ನನಗೆ ಗೊತ್ತಾಗಿ ನಾನು ಈ ವಿಷಯನ ತಾತಂಗೆ ಹೇಳಿದೆ. ತಾತ ಅವಳ ಹತ್ರ ಕೋಪದಲ್ಲಿ ಹೋಗಿ ಇದ್ರ ಬಗ್ಗೆ ಕೇಳಿದ್ರು. ಅವಳಿಗೆ ಈ ವಿಷಯ ಎಲ್ಲಿ ಬೇರೆಯವ್ರಿಗೆ ಗೊತ್ತಾಗುತ್ತೆ ಅಂತ ಅವಳೇ ನಮ್ಮ ತಾತನ ಸಾಯಿಸ್ಬಿಟ್ಲು. ಪ್ರೀತಿಯ ತಾತನು ಸಾಯಿಸ್ಬಿಟ್ಲು. And you know what? ಆ ಅಪವಾದನ ರಿಷಿ ಸರ್ ಮೇಲೆ ಹಾಕಿ ಅವನು ಜೈಲಿಗೆ ಹೋಗೋ ಹಾಗೆ ಮಾಡಿದ್ಲು. ನೀನು ಅನ್ಕೊಂಡ ಹಾಗೆ, ಸಮಾಜ ನಂಬಿರೋ ಹಾಗೆ ನಾನು ಅಂಬಿನ ಸಾಯಿಸಿಲ್ಲ. ನಾನು ನಿಮ್ ತರನೇ ಆ ಮ್ಯಾರೇಜ್ ಹಾಲಲ್ಲಿ ನಿಂತು
ನೋಡ್ತಿದ್ದೆ ಅಷ್ಟೇ. ಅಮ್ಮಿ ಋಷಿನ ಇಷ್ಟಪಡ್ತಿದ್ಲು ಅಂತ ಗೊತ್ತಾಗಿದ ತಕ್ಷಣ ಕಮಲಿಗೆ ಜಲಸಿ ಫೀಲ್ ಆಯ್ತು. ಸೊ ಅವಳು ಒಂದು ಕಿಲ್ಲರ್ಗೆ ಸುಪಾರಿ ಕೊಟ್ಟು ನಿಮ್ಮ ಅಂಬಿನ ಸಾಯಿಸ್ಬಿಟ್ಲು. ನನ್ನ ಅಂಬಿನ ಸಾಯಿಸಿತು ಆ ಕಮಲಿನ. ನಾನು ಯಾಕೆ ಸುಳ್ಳು ಹೇಳಿ ಡೀಲ್ ರಾಣಿ? ನಾನು ಹೇಳ್ತಿರೋದು ಎಲ್ಲ ನಿಜ. ಯೋಚನೆ ಮಾಡಬೇಡಿ ಕಮಲಿ ಅವರ, ಇನ್ನೊಂದು ಸ್ವಲ್ಪ ದಿನ ಎಲ್ಲ ಸರಿ ಹೋಗುತ್ತೆ. ರಿಷಿ, ಕಮಲಿ ಇಲ್ಲಿದ್ದೀರಾ? ನಾನು ಮನೆ ಒಳಗೆ ಹುಡುಕ್ತಾ ಇದ್ದೆ. ಮಾವಯ್ಯ ನೀವಿಲ್ಲಿ ಕಾಫಿ ಏನಾದರೂ ಬೇಕಿತ್ತ ಮಾವಯ್ಯ? ಇರಿ ಮಾಡ್ಕೊಂಬರ್ತೀನಿ. ಪರವಾಗಿಲ್ಲಮ್ಮ, ನಾನೀಗ ಅದಕ್ಕೆ ಬರಲಿಲ್ಲ. ನಿಮ್ಮಿಬ್ಬರ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಾಗಿತ್ತು. ಏನ್ ವಿಷಯ ಮಾವಯ್ಯ? ಏನಿಲ್ಲ, ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳ್ಕೋಬೇಕಿತ್ತು. ಏನಂದ್ರೆ ಚಂದ್ರು, ಊರ್ಮಿಳಾ, ಅನ್ನಪೂರ್ಣಮ್ಮ ಅವರೆಲ್ಲರೂ ನಮ್ಮನೆಗೆ ಬಂದು ಇದ್ಬಿಡಿ ಅಂತ ಹೇಳೋಣ ಅಂತಿದ್ದೀನಿ. ಎಂತ ಮಾತು ಹೇಳಿದ್ವಿಯಪ್ಪ. ಅದನ್ನು ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅಂತ. ಆತರ ಆಯ್ತು. ಯಾಕೋ ಕಮಲಿ ಅವ್ರಿಗೆ ಅವ್ರ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು ಅಂತ ಅನ್ನಿಸ್ತಿದ್ಯಂತೆ. ಅದನ್ನೇ ಹೇಳ್ತಾ ಇದ್ರು ಈಗ. ಆದ್ರೆ ಅಮ್ಮನ ಹತ್ರ ಈ ವಿಚಾರ ಹೇಳಿದ್ರೆ ಅವ್ರು ಮತ್ತೆ ಕೋಪ ಮಾಡ್ಕೊಂತಾರೆ ಅನ್ನೋ ಟೆನ್ಷನ್ ಇತ್ತು. ಆದ್ರೆ ಈಗ ನೀವೇ ಅವ್ರನ್ನ ಇಲ್ಲಿ ಕರ್ಸ್ತೀನಿ ಅಂತ ಹೇಳ್ತೀರಲ್ಲ, ಅವರೇ ಇಲ್ಲಿಗೆ ಬಂದ್ರೆ ಇನ್ನೂ ಒಳ್ಳೇದಾಯ್ತಲ್ಲ. ಏನ್ ಹೇಳ್ತೀರಾ ಕಮಲಿ ಅವರೇ? ಹೌದು ಮಾವಯ್ಯ, ನೀವ್ ಹೇಳಿದ್ ಸರಿಯಾಗಿ ಐತೆ. ಅವ್ರು ಎಲ್ರನ್ನ ಇಲ್ಲಿ ಕರ್ಕೊಂಬಂದ್ರೆ ಅದೇ ಒಳ್ಳೇದಾಯ್ತೈತೆ ಮಾವಯ್ಯ. ಇಲ್ಲ ಅಂದ್ರೆ ಆ ಮನೆಯಾಗೆ 3 ಜನ ಇರ್ತಾರೆ, ಇಲ್ಲಂದ್ರೆ ನಾವ್ ಎಲ್ರೂ ಇರ್ತೀವಿ. ಅವ್ರಿಗೂ ಹೊಸಿ ಸಮಾಧಾನ ಆಯ್ತೈತೆ. ಹೌದಮ್ಮ ಕಮಲಿ, ನನಗೂ ಹಾಗೆ ಅನಿಸ್ತು. ಅದಕ್ಕೆ ನಿಮ್ಮ ಹತ್ರ ಹೇಳಿ. ಅಪ್ಪ, ಆದ್ರೆ ಅಂಕಲ್ ಆಂಟಿ ಇಲ್ಲಿಗೆ ಬರೋದಕ್ಕೆ ಒಪ್ಕೊಂತಾರ? ಅದ್ರ ಬಗ್ಗೆ ನೀವು ಯಾರೂ ತಲೆ ಕೆಡ್ಸ್ಕೋಬೇಡಿ, ನಾನು ಮಾತಾಡ್ತೀನಿ. ಚಂದ್ರು ನನ್ನ ಫ್ರೆಂಡ್ ಕಣ. ಅವನ ಕಷ್ಟಕ್ಕೆ ನಾನ್ ನಿಲ್ದೆ ಹೋದ್ರೆ ಇನ್ಯಾರು ನಿಲ್ತಾರೆ? ಅವನು ನನಗೆಷ್ಟೆಲ್ಲ ಸಹಾಯ ಮಾಡಿದ್ದಾನೆ. ಅದ್ರ ಮುಂದೆ ಇದೇನೂ ಅಲ್ಲ. ಯು ಡೋಂಟ್ ವರಿ, ಚಂದ್ರು ಫೋನ್ ಮಾಡಿ ನಾನು ಮಾತಾಡ್ತೇನೆ. ಹೇಗೋ ಅವರೆಲ್ಲ ಬಂದು ಹಳೆದನ್ನೆಲ್ಲ ಮರೆತು ರಿಲ್ಯಾಕ್ಸ್ ಆಗಿ ಒಂದಷ್ಟು ದಿನ ಸಂತೋಷವಾಗಿದ್ಬಿಟ್ರೆ ಅದಕ್ಕಿಂತ ಖುಷಿ ಇನ್ನೇ. ನಾನು ನೋಡ್ಕೊತೀನಿ. ಡೋಂಟ್ ವರಿ. ಥ್ಯಾಂಕ್ಸ್ ಮಾವಯ್ಯ. ನಾನು ಮನೆಯಿಂದ ಎಲ್ಲೂ ಆಚೆ ಹೋಗಕ್ಕಾಯ್ತಿಲ್ಲ ಅಂತ ಸ್ಯಾನನೇ ಬೇಜಾರಾಗಿತ್ತು. ನೀವಿಂಥ ನಿರ್ಧಾರ ತಗೊಂಡು ನನಗೆ ಒಳ್ಳೇದಾಯ್ತು. ಇದರಿಂದ ನಂಗಂತೂ ಸ್ಯಾನೆ ಖುಷಿ ಆಯ್ತು ಮಾವಯ್ಯ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಯಾಕಮ್ಮ. ನೋಡು, ನಾವೆಲ್ಲರೂ ಒಟ್ಟು ಖುಷಿಯಾಗಿರ್ತೀವಲ್ಲ, ಅದಕ್ಕಿಂತ ಸಂತೋಷ ಇನ್ನೇನಿದೆ. ಮುಖ್ಯವಾಗಿ ನಾವು ಜೀವನದಲ್ಲಿ ಒಬ್ಬರು ಖುಷಿಲಿ ಭಾಗಿಯಾಗದೆ ಹೋದ್ರೂ ಪರವಾಗಿಲ್ಲ, ಒಬ್ರು ಕಷ್ಟದಲ್ಲಿ ದುಃಖದಲ್ಲಿ ಅವ್ರಿಗೆ ಹೆಗ್ಲಾಗಿ ನಿಲ್ಲೋದಿದೆಯಲ್ಲ, ಅದು ನಾವು ಮನಸ್ಸಾಗಿ ಹುಟ್ಟಿದಕ್ಕೂ ಸಾರ್ಥಕ ಅನ್ಸ್ಕೊಳ್ಳೋದು. ಎನಿವೇಸ್, ಏನೋ ಮಾತಾಡ್ತಿದ್ವಿ. ಕ್ಯಾರಿ ಆನ್. ಟೇಕ್ ಕೇರ್. ಈಗಲಾದ್ರೂ ಸಮಾಧಾನ ಆಯ್ತಾ?